ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನದ ಸೇನೆ ಗಡಿಯಲ್ಲಿ ಪುನಃ ದುಸ್ಸಾಹಸ ಮಾಡಿದೆ. ತನ್ನ ಉಗ್ರ ಮರಿಗಳನ್ನ ಮತ್ತೆ ನುಗ್ಗಿಸುವ ಪ್ರಯತ್ನ ಮಾಡಿದ್ದು ಗಡಿಯಲ್ಲಿ ಮತ್ತೆ ಅಲರ್ಟ್ ಜಾರಿಯಾಗಿದೆ. ಶುಕ್ರವಾರ ಜಮ್ಮು ಕಾಶ್ಮೀರದ ಪರ್ಗುವಾಲ್ ಸೆಕ್ಟರ್ನಲ್ಲಿರೋ LOC ಗಡಿಯಲ್ಲಿ ಪಾಕ್ ತನ್ನ ಉಗ್ರಗಾಮಿಗಳನ್ನ ಭಾರತದ ಒಳಗಡೆ ನುಗ್ಗಿಸೋಕೆ ಪ್ರಯತ್ನ ಮಾಡಿತ್ತು. ಆದರೆ ಮಾರ್ಗ ಮಧ್ಯೆ ನಮ್ಮ ಸೇನೆ ಇದನ್ನ ವಿಫಲಗೊಳಿಸಿದೆ. ಈ ವೇಳೆ ಓರ್ವ ಉಗ್ರ ಮತ್ತು ಆತನ ಬಳಿ ಇದ್ದ ಶಸ್ತ್ರಾಸ್ತ್ರ, ಮದ್ದುಗುಂಡು ಮತ್ತು ಮ್ಯಾಗಝೀನ್ ನ ಸೀಸ್ ಮಾಡಲಾಗಿದೆ. ಈತನನ್ನ ಅಬ್ದುಲ್ ಖಾಲಿಕ್ ಅಂತ ಗುರುತಿಸಲಾಗಿದ್ದು ಮೂಲತಃ ನಮ್ಮದೇ ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯವನು. ಆದರೆ 2021ರಲ್ಲಿ ಈತ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಹೋಗಿ ಜೈಷ್ ಉಗ್ರ ಸಂಘಟನೆಯಿಂದ ತರಬೇತಿ ಪಡೆದಿದ್ದ. ಆಗ ಆಚೆ ಹೋದವನು ಸಂಪೂರ್ಣ ಉಗ್ರನಾಗಿ ಬದಲಾಗಿ ಭಾರತಕ್ಕೆ ಬರೋ ಪ್ರಯತ್ನ ಮಾಡಿದ್ದಾನೆ. ಹಾಗೆ ನೋಡಿದ್ರೆ ಈ ಬಗ್ಗೆ ಮುಂಚೆನೆ ಗುಪ್ತಚರ ಮಾಹಿತಿ ಸಿಕ್ಕಿತ್ತು. ಗಡಿಯಲ್ಲಿ ಪಾಕಿಸ್ತಾನ ಈ ಒಳನುಸುಳುವಿಕೆ ಕೆಲಸ ಮಾಡೋಕೆ ತೀವ್ರ ಪ್ರಯತ್ನ ಮಾಡ್ತಾ ಇದೆ ಅಂತ ಇಂಟೆಲಿಜೆನ್ಸ್ ಅಧಿಕಾರಿಗಳು ಹೇಳಿದರು. ಇದೇ ಕಾರಣಕ್ಕೆ ಕಳೆದ 2 ದಿನಗಳಿಂದ ಗಡಿಯಲ್ಲಿ ಮೊದಲಿಗಿಂತ ತುಂಬಾ ನಿಗಾ ಇಡಲಾಗಿತ್ತು. ಗುರುವಾರ BSF ಅಧಿಕಾರಿಗಳು ಶಂಕಿತ ಉಗ್ರರ ಚಲನವಲನಗಳನ್ನ ಪತ್ತೆ ಮಾಡಿದ್ರು. ಕೊನೆಗೆ ಶುಕ್ರವಾರ ಗಡಿ ದಾಟುವಾಗ ಅಲ್ಲಿ ಈತ ಸಿಕ್ಕಾಕೊಂಡಿದ್ದಾನೆ. ಈಗ ಈತನನ್ನ ಪೊಲೀಸರಿಗೆ ಹಸ್ತಾಂತರ ಮಾಡಿ ವಿಚಾರಣೆ ನಡೆಸಲಾಗ್ತಿದೆ. ಇನ್ನೊಂದು ಕಡೆ LOC ಗಡಿಯ ಉದ್ದಕ್ಕೂ ಪುನಃ ದೊಡ್ಡ ಸಂಖ್ಯೆಯಲ್ಲಿ ಉಗ್ರರ ಲಾಂಚ್ ಪ್ಯಾಡ್ಗಳು ಆಕ್ಟಿವೇಟ್ ಆಗಿವೆ ಅಂತ ಮಾಹಿತಿ ಬಂದಿದೆ. ಪಾಕ್ ಮತ್ತು POK ಗಡಿಯಲ್ಲಿ 70ಕ್ಕೂ ಅಧಿಕ ಉಗ್ರರ ಲಾಂಚ್ ಪ್ಯಾಡ್ಗಳು ಎದ್ದು ನಿಂತಿವೆ. ಹೀಗಾಗಿ ಸೇನೆ ಮತ್ತು BSF ಕಟ್ಟೆಚ್ಚರ ವಹಿಸಿವೆ ಅಂತ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ. ಈತ ಮಾಜಿ ಕೇಂದ್ರ ಸಚಿವ ಯಶವಂತ್ ಸಿನ್ಹಾ ನೇತೃತ್ವದ ದಿಲ್ಲಿ ಮೂಲದ ಸಿವಿಲ್ ಸೊಸೈಟಿ ಗ್ರೂಪ್ ಕನ್ಸರ್ನ್ಡ್ ಸಿಟಿಜನ್ ಸ್ಫೋಟಕ ವರದಿ ರಿಲೀಸ್ ಮಾಡಿದೆ. ಕಾಶ್ಮೀರದಲ್ಲಿ ಮೂಲಭೂತವಾದ ಹೆಚ್ಚಾಗ್ತಿದೆ, ಭಾರತ ವಿರೋಧಿ ಭಾವನೆಗಳು ಹರಡ್ತಿವೆ ಅಂತ ಆತಂಕ ವ್ಯಕ್ತಪಡಿಸಿದೆ. ಇದರ ಪ್ರಕಾರ ಆಪರೇಷನ್ ಸಿಂಧೂರ್ ನಂತರ ಕಾಶ್ಮೀರ ಜನರು ಯೋಚನೆ ಮಾಡೋ ರೀತಿಯಲ್ಲಿ ದೊಡ್ಡ ಶಿಫ್ಟ್ ಆಗಿದೆ. ಮೊದಲು ಪಾಕಿಸ್ತಾನದಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ರು, ಆದ್ರೆ ಈಗ ಆಪರೇಷನ್ ಸಿಂಧೂರ್ ಬಳಿಕ ಜನ ಭಾರತದ ವಿರುದ್ಧವೇ ನೆಗೆಟಿವ್ ಭಾವನೆಗಳನ್ನು ಹೊಂದೋಕೆ ಶುರು ಮಾಡಿದ್ದಾರೆ. ಯುವಕರು ಮೂಲಭೂತವಾದಕ್ಕೆ ಮರುಳಾಗ್ತಿದ್ದಾರೆ. ಕಾಶ್ಮೀರದಲ್ಲಿ ಸರ್ಕಾರ ಇದ್ರೂ ಕೂಡ ಅದಕ್ಕೆ ರಾಜ್ಯ ಸ್ಥಾನಮಾನ ಕೊಡದೇ ಇರೋದು ಜನರಲ್ಲಿ ಫ್ರಸ್ಟ್ರೇಷನ್ ಕ್ರಿಯೇಟ್ ಮಾಡಿದೆ. ಪೊಲೀಸರು ಹಾಗೂ ಮಾಧ್ಯಮಗಳಿಗೆ ಹೆದರಿ ಜನರು ಈ ಬಗ್ಗೆ ಮಾತನಾಡೋಕೆ ಭಯ ಬೀಳ್ತಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮೇಲೂ ಕೂಡ ಜನ ಸಿಟ್ಟಾಗಿದ್ದಾರೆ. ಸಾಮಾನ್ಯ ಜನರು ಸೋನು ನಿಗಮ್ ಅವರ ಕಾನ್ಸರ್ಟ್ಗಳನ್ನು ಬಾಯ್ಕಾಟ್ ಮಾಡ್ತಿದ್ದಾರೆ. ಮೂಲಭೂತವಾದಕ್ಕೆ, ಮಾದಕ ವಸ್ತುಗಳಿಗೆ ಆಕರ್ಷಿತರಾಗ್ತಾ ಇದ್ದಾರೆ ಅಂತ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನೊಂದು ಕಡೆ 120 ಕಿಲೋಮೀಟರ್ ರೇಂಜ್ನ ಪಿನಾಕಾ ರಾಕೆಟ್ ಪರ್ಚೇಸ್ ಮಾಡೋಕೆ ಸೇನೆ ಮುಂದಾಗಿದೆ. ಸ್ವದೇಶಿ ನಿರ್ಮಿತ ಇದು. ಸುಮಾರು 2,500 ಕೋಟಿ ರೂಪಾಯಿ ವೆಚ್ಚದ ಈ ಡೀಲ್ಗೆ ಶೀಘ್ರ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅನುಮೋದನೆಯನ್ನ ನೀಡೋ ಸಾಧ್ಯತೆ ಇದೆ ಅಂತ ಮಾಹಿತಿ ಸಿಕ್ಕಿದೆ. DRDO ಡೆವಲಪ್ ಮಾಡಿರೋ ಈ ಪಿನಾಕಾ ರಾಕೆಟ್ಗಳ ರೇಂಜ್ ಮೊದಲಿಗೆ 37.5 ಕಿಲೋಮೀಟರ್ ಇತ್ತು. ಆಮೇಲೆ 75 ಕಿಲೋಮೀಟರ್ಗೆ ಮಾಡಿಫೈ ಮಾಡಲಾಗಿತ್ತು. ಇದನ್ನ ಈಗ ಆಲ್ರೆಡಿ ಅರ್ಮೇನಿಯಾಗೆ ಕೊಡಲಾಗಿದೆ. ಫ್ರಾನ್ಸ್ ಸೇರಿ ಯುರೋಪ್ನ ಹಲವು ರಾಷ್ಟ್ರಗಳು ಇದನ್ನ ಖರೀದಿ ಮಾಡೋ ಇಂಟ್ರೆಸ್ಟ್ ತೋರಿಸ್ತಿವೆ. ಈಗ ಅದಕ್ಕೂ ಬಲಿಷ್ಠವಾಗಿರೋ 120 ಕಿಲೋಮೀಟರ್ ರೇಂಜ್ ನಲ್ಲಿ ದಾಳಿ ಮಾಡಬಲ್ಲ ರಾಕೆಟ್ಗಳನ್ನ ನಮ್ಮ ಸೇನೆ ಅಕ್ವೈರ್ ಮಾಡಿಕೊಳ್ಳೋ ಪ್ಲಾನ್ ಹಾಕಿದೆ. ಈ ವರ್ಷದ ಆರಂಭದಲ್ಲಿ ರಕ್ಷಣಾ ಇಲಾಖೆ DPICM ಏರಿಯಾ ಡಿನಯಲ್ ಮ್ಯುನಿಷನ್ ಟೈಪ್ 1 ಮತ್ತು ಹೈ ಎಕ್ಸ್ಪ್ಲೋಸಿವ್ ಪ್ರೀ ಫ್ರಾಗ್ಮೆಂಟೆಡ್ MK1 ರಾಕೆಟ್ಗಳ ಖರೀದಿಗಾಗಿ 10,147 ಕೋಟಿ ರೂಪಾಯಿ ಮೊತ್ತದ ಡೀಲ್ಗೆ ಸೈನ್ ಹಾಕಿದ್ರು. ಎಕನಾಮಿಕ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ ಮತ್ತು ಮ್ಯುನಿಷನ್ಸ್ ಇಂಡಿಯಾ ಲಿಮಿಟೆಡ್ ಜೊತೆ ಒಪ್ಪಂದ ಆಗಿತ್ತು. ಅದರೊಂದಿಗೆ ಶಕ್ತಿ ಫೈರ್ ಕಂಟ್ರೋಲ್ ಸಾಫ್ಟ್ವೇರ್ ಅಪ್ಗ್ರೇಡೇಷನ್ಗಾಗಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಜೊತೆಗೆ ಡಿಫೆನ್ಸ್ ಮಿನಿಸ್ಟ್ರಿ ಸೈನ್ ಹಾಕಿತ್ತು. 3ನೇ ಮಹಾಯುದ್ಧ ಆಗೋ ಅಪಾಯ ಇದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಡ್ತಿರೋ ಹೊತ್ತಲ್ಲಿ ರಷ್ಯಾ ತನ್ನ ದಾಳಿಯನ್ನ ವಿಸ್ತರಿಸಿದೆ. ಯುಕ್ರೇನ್ನ 2 ಬಂದರಿನ ಮೇಲೆ ದಾಳಿ ನಡೆಸಿದ್ದು ಅಲ್ಲಿದ್ದ 3 ಟರ್ಕಿ ಮಾಲೀಕತ್ವದ ಹಡಗುಗಳನ್ನ ನಾಶ ಮಾಡಿದೆ. ನ್ಯಾಟೋ ರಾಷ್ಟ್ರ ಟರ್ಕಿಯ ಹಡಗುಗಳು ಸಂಪೂರ್ಣವಾಗಿ ಧ್ವಂಸವಾಗಿವೆ. ಇದರಲ್ಲಿ ಆಹಾರ ಸಪ್ಲೈ ಮಾಡೋ ಹಡಗು, ನಾಗರಿಕರ ಹಡಗು ಕೂಡ ಸೇರ್ಕೊಂಡಿದೆ ಅಂತ ಯುಕ್ರೇನ್ ಅಧಿಕಾರಿಗಳು ಹೇಳಿದ್ದಾರೆ. ಅತ್ತ ಹಡಗುಗಳನ್ನ ಮಾಲೀಕರು ಕೂಡ ಕನ್ಫರ್ಮ್ ಮಾಡಿ ನಮ್ಮದೇ ಅಂತ ಹೇಳಿದ್ದಾರೆ. ಯುಕ್ರೇನ್ನ ಒಡೆಸಾ ಪ್ರದೇಶದಲ್ಲಿರೋ ಒಡೆಸಾ ಮತ್ತು ಕೊರ್ನೊಮೊಸ್ಕ್ ಅನ್ನೋ ಬಂದರುಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ, ಒಬ್ಬರಿಗೆ ಗಾಯ ಆಗಿದೆ. ಈ ಸಂಬಂಧ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅದರಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುತ್ತಿರುವುದು ಕಂಡುಬಂದಿದೆ. ರಿಯಾಕ್ಟ್ ಮಾಡಿದ್ದಾರೆ ಜೆಲೆನ್ಸ್ಕಿ. ರಷ್ಯಾ ದಾಳಿ ಯಾವುದೇ ಸೇನಾ ಉದ್ದೇಶಗಳನ್ನ ಹೊಂದಿಲ್ಲ. ರಷ್ಯಾ ಶಾಂತಿ ಮಾತುಕತೆ ಮಾಡೋ ಬಗ್ಗೆ ಸ್ವಲ್ಪನೂ ಸೀರಿಯಸ್ ಇಲ್ಲ. ಬೇಕು ಅಂತ ಯುಕ್ರೇನ್ ಜನಕ್ಕೆ ಹಾನಿ ಮಾಡೋ ದಾಳಿಯನ್ನ ರಷ್ಯಾ ಕಂಟಿನ್ಯೂ ಮಾಡಿದೆ ಅಂತ ಹೇಳಿದ್ದಾರೆ. ಹಾಗೆ ಸ್ನೇಹಿತರೆ, ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯ ಸದಸ್ಯರಾಗಬಹುದು. ಮತ್ತೊಂದು ಕಡೆ ಯುಕ್ರೇನ್ ತಮ್ಮ ಮೇಲೆ ವಿಧ್ವಂಸಕ ದಾಳಿ ಮಾಡೋಕೆ ಪ್ರಯತ್ನ ಪಡ್ತು ಅಂತ ರಷ್ಯಾ ಹೇಳಿಕೊಂಡಿದೆ. ಅಪಾಯಕಾರಿಯಾಗಿರೋ ವಿಷಕಾರಿ ಮೆಟೀರಿಯಲ್ ಅನ್ನ ಸ್ಟೋರ್ ಮಾಡಿಟ್ಟ ಕೆಮಿಕಲ್ ಫೆಸಿಲಿಟಿ ಮೇಲೆ ಯುಕ್ರೇನ್ ಡ್ರೋನ್ ದಾಳಿ ಮಾಡಿತ್ತು. ಆದರೆ ನಾವಿದನ್ನ ಯಶಸ್ವಿಯಾಗಿ ಇಂಟರ್ಸೆಪ್ಟ್ ಮಾಡಿದ್ವಿ ಅಂತ ರಷ್ಯಾದ ರಕ್ಷಣಾ ಸಚಿವಾಲಯ ಹೇಳಿದೆ. ಹಾಗೆ ಡೊನೆಟ್ಸ್ ಮತ್ತು ಲುಹಾನ್ಸ್ಕ್ ಪ್ರದೇಶದಲ್ಲಿರೋ
ಕೆಮಿಕಲ್ ಫೆಸಿಲಿಟಿಗಳನ್ನು ನಾಶ ಮಾಡೋಕೆ ಯುಕ್ರೇನ್ ಟ್ರೈ ಮಾಡಿದೆ. ಯುಕ್ರೇನ್ ಹೀಗೆ ಮಾಡಿದ್ರೆ ಹಾನಿಕಾರಕ ಕೆಮಿಕಲ್ನಿಂದ ನಾಗರಿಕರು ಸಮಸ್ಯೆ ಎದುರಿಸಬೇಕಾಗತ್ತೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೆಲ್ಲರ ನಡುವೆ ಯುರೋಪಿಯನ್ ಒಕ್ಕೂಟ ರಷ್ಯಾ ವಿರುದ್ಧ ಮಹತ್ವದ ನಿರ್ಧಾರವನ್ನು ತಗೊಂಡಿದೆ. ಯುರೋಪ್ ರಾಷ್ಟ್ರಗಳಲ್ಲಿರೋ ರಷ್ಯಾ ಸರ್ಕಾರದ ಆಸೆಟ್ಗಳನ್ನು ಅನಿರ್ದಿಷ್ಟಾವಧಿಗೆ ಫ್ರೀಸ್ ಮಾಡೋಕೆ ಯುರೋಪಿಯನ್ ಒಕ್ಕೂಟ ಒಪ್ಕೊಂಡಿದೆ. ರಷ್ಯಾದ ಒಟ್ಟು 210 ಬಿಲಿಯನ್ ಯೂರೋ ಹಣವನ್ನು ಫ್ರೀಸ್ ಮಾಡೋದಾಗಿ ಹೇಳಿದೆ. ಯುಕ್ರೇನ್ ಮೇಲೆ ಯುದ್ಧ ನಡೆಸೋದನ್ನ ರಷ್ಯಾ ಎಂಡ್ ಮಾಡೋವರೆಗೂ ಆಸೆಟ್ಗಳನ್ನು ಫ್ರೀಸ್ ಮಾಡಲಾಗುತ್ತೆ ಅಂತ ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಹೇಳಿದ್ದಾರೆ. ಏನು ಬೇಡ ಬೇಡ ಅಂದ್ರೂ ಕೂಡ ವಿದೇಶಕ್ಕೆ ಹಾರಿ ಟ್ರೋಲ್ಗೆ ತುತ್ತಾಗೋ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತೆ ಜಾಗತಿಕವಾಗಿ ಸುದ್ದಿಯಾಗಿದ್ದಾರೆ. ಬರೀ ಸುದ್ದಿಯಲ್ಲ, ಶಹಬಾಜ್ ವಿರುದ್ಧ ದೊಡ್ಡ ಆರೋಪ ಕೇಳಿಬಂದಿದೆ. ಪುಟಿನ್ ಸೀಕ್ರೆಟ್ ಆಗಿ ಮೀಟಿಂಗ್ ಮಾಡುವಾಗ ಡೋರ್ ತಕ್ಕೊಂಡು ಒಳನುಗ್ಗೋಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಶುಕ್ರವಾರ ತುರ್ಕ್ಮೆನಿಸ್ತಾನ್ನಲ್ಲಿ ಇಂಟರ್ನ್ಯಾಷನಲ್ ಪೀಸ್ ಫೋರಂ ಸೈಡ್ಲೈನ್ಸ್ನಲ್ಲಿ ಅನೇಕ ರಾಷ್ಟ್ರಗಳು ಭಾಗಿಯಾಗಿದ್ವು. ಅಧ್ಯಕ್ಷ ಪುಟಿನ್ ಮತ್ತು ಟರ್ಕಿ ಅಧ್ಯಕ್ಷ ರೆಸಿಪ್ ತಾಯಿಪ್ ಎರ್ಡೋಆನ್ ಎಲ್ಲರೂ ಅಲ್ಲಿಗೆ ಬಂದಿದ್ರು. ಈ ವೇಳೆ ಪುಟಿನ್ ಮತ್ತು ಎರ್ಡೋಆನ್ ಮುಚ್ಚಿದ ಕೋಣೆಯೊಳಗಡೆ ಮೀಟಿಂಗ್ ಮಾಡ್ತಾ ಇದ್ರು. ಆಗ ಪುಟಿನ್ ಭೇಟಿಗಾಗಿ ಶಹಬಾಜ್ ಮತ್ತು ಅವರ ಟೀಮ್ ಹೊರಗಡೆ ವೇಟ್ ಮಾಡ್ತಿತ್ತು. ಈ ಶಹಬಾಜ್ ಶರೀಫ್ಗೆ ಪುಟಿನ್ ಕಂಡ್ರೆ ಅದೇನು ಒಂದು ಆಸೆನೋ ಗೊತ್ತಿಲ್ಲ. ನಿಮ್ಗೆ ನೆನಪಿರ್ಬೋದು, ಶಾಂಘೈ ಸಭೆಯಲ್ಲೂ ಕೂಡ ಇದೇ ರೀತಿ ಜಿನ್ಪಿಂಗ್ ಪುಟಿನ್ ನಡ್ಕೊಂಡು ಹೋಗುವಾಗ ನುಗ್ಗಿ ಹಾರಿ ಅವ್ರ ಮೈ ಮೇಲೆ ಬೀಳೋ ರೀತಿ ಓಡಾಡಿದ್ರು. ಈ ಸಲ ಪುಟಿನ್ ಭೇಟಿ ಇದೆ ಅಂತ 40 ನಿಮಿಷಕ್ಕೂ ಅಧಿಕ ಕಾಲ ಹೊರಗಡೆ ವಾಚ್ಮನ್ ಥರ ವೆಯ್ಟ್ ಮಾಡಿದ್ದಾರೆ. ಆದರೆ ಪುಟಿನ್ ಮತ್ತು ಟೀಮ್ ಹೊರಗೆ ಬರಲೇ ಇಲ್ಲ. ಅವರು ಟರ್ಕಿ ಪ್ರೆಸಿಡೆಂಟ್ ಜೊತೆಗೆ ರಹಸ್ಯ ಮಾತುಕತೆ ಮಾಡ್ತಾ ಇದ್ರು. ಇಲ್ಲಿ ತನಕ ಅಫಿಷಿಯಲ್. ಆದರೆ ಇದಾದ ಮೇಲೆ ಶಹಬಾಜ್ ಫ್ರಸ್ಟ್ರೇಷನ್ನಿಂದ ಎದ್ದು ಕುಣಿದಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಿದೆ. ವೇಟ್ ಮಾಡಿ ಮಾಡಿ ಸಾಕಾಗಿ ಸೀದಾ ಮೀಟಿಂಗ್ ಹಾಲ್ಗೆ ನುಗ್ಗೋಕೆ ಪ್ರಯತ್ನ ಪಟ್ಟರು. ಅವ್ರ ಮೈಂಡಲ್ಲಿ ಇತ್ತು ಅಂತ ಕಾಣುತ್ತೆ, ನಮ್ಮ ಬ್ರದರ್ ಟರ್ಕಿ ಇದೆ ಒಳಗಡೆ, ಮ್ಯಾನೇಜ್ ಮಾಡ್ತಾರೆ ಅವರು, ಪುಟಿನ್ ಬೈದ್ರೆ ಅವ್ರು ತಡಿತಾರೆ ಅನ್ನೋ ಲೆಕ್ಕಾಚಾರ ಅಂತ ಕಾಣುತ್ತೆ. ನುಗ್ಗೋಕೆ ಟ್ರೈ ಮಾಡಿದ್ರು. ಆಗ ಭದ್ರತಾ ಸಿಬ್ಬಂದಿ ಬ್ಲಾಕ್ ಮಾಡಿದ್ರು, ತಡೆದ್ರು. ಬಳಿಕ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಒಳಗೆ ಹೋದ ಶಹಬಾಜ್ 10 ನಿಮಿಷದಲ್ಲೇ ಹೊರಬಂದರು ಅಂತ ರಷ್ಯಾದ ಸರ್ಕಾರಿ ಮಾಧ್ಯಮ, ಯಾವುದೋ ರೂಮರ್ ಅಲ್ಲ, ರಷ್ಯಾದೇ ಸರ್ಕಾರಿ ಮಾಧ್ಯಮ ರಷ್ಯಾ ಟುಡೇ ರಿಪೋರ್ಟ್ ಮಾಡಿದೆ. ಆದರೆ ಇದು ವಿವಾದಕ್ಕೆ ತಿರುಗ್ತು. ಆಮೇಲೆ ಅದನ್ನು ಡಿಲೀಟ್ ಮಾಡಿದ್ದಾರೆ. ಬಟ್ ಏನು ಮೆಸೇಜ್ ಕಮ್ಯುನಿಕೇಟ್ ಮಾಡಬೇಕಾಗಿತ್ತು ಕಮ್ಯುನಿಕೇಟ್ ಮಾಡಿ ಆಯಿತು. ಅವರು 10 ನಿಮಿಷ ಕಾದು ಝೊಮ್ಯಾಟೊ ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಕೂಡ ಆರ್ಡರ್ ಕ್ಯಾನ್ಸಲ್ ಮಾಡ್ತಾರೆ. ಆದರೆ ಶರೀಫ್, ಏನಿದು ನಿಮ್ಮ ಹಣೆ ಬರ, ಪಾಕಿಸ್ತಾನದ ಪ್ರಧಾನಿನ ನೀವು ಅಂತ ಎಲ್ಲ ಟ್ರೋಲ್ ಮಾಡ್ತಿದ್ದಾರೆ. ಇನ್ನೊಬ್ರು, ಪುಟಿನ್ ಭೇಟಿ ಅಂದರೆ ದಿನಗಟ್ಟಲೆ ಬೇಕಿದ್ರು ಶಹಬಾಜ್ ಕಾಯ್ತಾರೆ ಅಂತ ಕಮೆಂಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಆಸಿಮ್ ಮುನೀರ್ಗೆ ಲಷ್ಕರ್ ಉಗ್ರರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಪಾಕ್ನಲ್ಲಿ ಉಗ್ರ ಕೃತ್ಯ ನಡೆಸಿದ್ರೆ ಅಫ್ಘಾನ್ ವಿರುದ್ಧ ಹೋರಾಡೋಕೆ ನಾವು ಪಾಕ್ ಸೇನೆಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುನೀರ್, ಪಾಕ್ ಸೇನಾ ಪಡೆಗಳ ಮುಖ್ಯಸ್ಥನಾಗಿರೋ ನಿರ್ಧಾರಕ್ಕೆ ನಾವು ಶ್ಲಾಘನೆ ವ್ಯಕ್ತಪಡಿಸ್ತೀವಿ. ಯಾವುದೇ ದೇಶ ತನ್ನ ರಕ್ಷಣೆಗೆ ಅಗತ್ಯವಾದ ಕ್ರಮ ತಗೊಳ್ಳೋ ಅಧಿಕಾರ ಹೊಂದಿದೆ. ಈ ನಿರ್ಧಾರದಿಂದ ಸೇನೆ ಮೇಲೆ ಧರ್ಮ ಗುರುಗಳಲ್ಲಿ ಮತ್ತಷ್ಟು ನಂಬಿಕೆ ಮತ್ತು ಗೌರವ ಬರೋದಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಬೆಂಬಲ ಮುನೀರಂಗೆ, ಜೈ ಮುನೀರಂಗೆ ಅಂತ ಹೇಳಿ ಹಫೀಜ್ ಸಯೀದ್ ಆಪ್ತ ಲಷ್ಕರ್ ಹಿರಿಯ ಖಾರಿ ಯಾಕೂಬ್ ಶೇಖ್ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಅಫ್ಘಾನಿಸ್ತಾನಕ್ಕೂ ವಾರ್ನಿಂಗ್ ಕೊಟ್ಟಿದ್ದಾನೆ. ಪಾಕ್ ವಿರೋಧಿ ಉಗ್ರರಿಗೆಲ್ಲ ಅಫ್ಘಾನ್ ಜಾಗ ಕೊಡ್ತಾ ಇದೆ. ಪಾಕ್ ದೀರ್ಘಕಾಲದಿಂದಲೂ ಅಫ್ಘಾನಿಸ್ತಾನವನ್ನ ತನ್ನ ಸಹೋದರ ಇಸ್ಲಾಮಿಕ್ ರಾಷ್ಟ್ರ ಅಂತ ನೋಡ್ತಾ ಬಂದಿದೆ. ಅಫ್ಘಾನ್ ನಿರಾಶ್ರಿತರಿಗೆ ಆಶ್ರಯ ಕೊಟ್ಟಿದೆ. ಹೀಗಾಗಿ ಪಾಕ್ ವಿರುದ್ಧ ದಾಳಿ ಮಾಡೋಕೆ ಅಫ್ಘಾನಿಸ್ತಾನದಲ್ಲಿ ಯಾವುದೇ ಗುಂಪುಗಳು ಆಪರೇಟ್ ಆಗಬಾರದು. ಪಾಕಿಸ್ತಾನಕ್ಕೆ ಅಫ್ಘಾನ್ ತಾಲಿಬಾನಿಗಳು ಭರವಸೆ ಕೊಡಬೇಕು. ಒಂದು ವೇಳೆ ಹೀಗೆ ಮಾಡಿದ್ರೆ ಪಾಕ್ ಅಫ್ಘಾನ್ ನಡುವಿನ ಸಂಬಂಧ ಚೆನ್ನಾಗಾಗ್ಬೋದು. ಒಂದು ವೇಳೆ ಅಫ್ಘಾನ್ ತಾಲಿಬಾನಿಗಳು ಈ ಭರವಸೆ ಕೊಡದೇ ಇದ್ರೆ ಮುಂದೆ ಪಾಕ್ ರಕ್ಷಣೆಗಾಗಿ ನಾವು ಪಾಕ್ ಸೇನೆಯೊಂದಿಗೆ ನಿಂತ್ಕೊಂಡು ನಿಮ್ಮ ಮೇಲೆ ದಾಳಿ ಮಾಡಕ್ ಬರಬೇಕಾಗುತ್ತೆ ಅಂತ ಉಗ್ರ ಸಂಘಟನೆ ತಾಲಿಬಾನಿಗಳಿಗೆ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಭಾರತದ ಮೇಲೆ 50% ಟ್ಯಾರಿಫ್ ಹಾಕಿ H-1B ವೀಸಾ ಶುಲ್ಕವನ್ನ ಹೈಕ್ ಮಾಡಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಇದೀಗ ಅಮೆರಿಕನ್ನರೇ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಅಮೆರಿಕದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನ 3 ಸಂಸದರು ಹೊಸ ರೆಸಲ್ಯೂಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಭಾರತದ ಮೇಲೆ 50% ಟ್ಯಾರಿಫ್ ಹಾಕೋಕೆ ಅನುವು ಮಾಡಿಕೊಟ್ಟ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲರೇಷನ್ ನ ಎಂಡ್ ಮಾಡೋಕೆ ರೆಸಲ್ಯೂಷನ್ ತಂದಿದ್ದಾರೆ. ಸಂಸದರಾದ ಡೆಬೋರಾ ರಾಸ್, ಮಾರ್ಕ್ ವಿಸಿ ಮತ್ತು ರಾಜಾ ಕೃಷ್ಣಮೂರ್ತಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ಭಾರತದ ಮೇಲೆ ಹಾಕಿರೋ 50% ಟ್ಯಾರಿಫ್ ಅನ್ನ ವಿರೋಧಿಸಲಾಗಿದೆ. ರೆಸಲ್ಯೂಷನ್ ಪರಿಚಯಿಸಿ ಮಾತನಾಡಿದ ರಾಸ್, ನಾರ್ತ್ ಕ್ಯಾರೋಲಿನಾದ ಎಕಾನಮಿ ಭಾರತದ ವ್ಯಾಪಾರ, ಹೂಡಿಕೆ ಮತ್ತು ಭಾರತೀಯ ಅಮೆರಿಕನ್ ಸಮುದಾಯಕ್ಕೆ ತುಂಬಾನೇ ಕನೆಕ್ಟೆಡ್ ಆಗಿದೆ. ಅಲ್ಲಿನ $1 ಬಿಲಿಯನ್ ಹೂಡಿಕೆಗಳು, ಸಾವಿರಾರು ಉದ್ಯೋಗಗಳು ಭಾರತದ ಕಂಪನಿಗಳಿಗೆ ಲಿಂಕ್ ಹೊಂದಿವೆ. ಆದ್ರೀಗ ಟ್ಯಾರಿಫ್ ನಿಂದ ಈ ಆರ್ಥಿಕ ಪಾರ್ಟ್ನರ್ಶಿಪ್ಗೆ ಅಪಾಯ ಆಗಿದೆ. ಭಾರತ ನಮಗೆ ಬಹುಮುಖ್ಯವಾದ ಕಲ್ಚರಲ್, ಎಕನಾಮಿಕ್ ಮತ್ತು ಸ್ಟ್ರಾಟಜಿಕ್ ಪಾರ್ಟ್ನರ್. ಅಮೆರಿಕದ ಈ ಅಕ್ರಮ ಟ್ಯಾರಿಫ್ ನಿಂದ ನಮಗೇನೆ ಹೊಡೆತ ಬೀಳ್ತಾ ಇದೆ.
ಅದು ಟ್ಯಾಕ್ಸ್ ಆಗಿ ಅಮೆರಿಕನರಿಗೆನೆ ಎಕ್ಸ್ಟ್ರಾ ಹೊರೆಯಾಗ್ತಿದೆ. ಟ್ಯಾರಿಫ್ ಎಂಡ್ ಮಾಡೋದ್ರಿಂದ ಅಮೆರಿಕ ಮತ್ತು ಭಾರತ ನಡುವಿನ ಎಕನಾಮಿಕ್ ಮತ್ತು ಸೆಕ್ಯೂರಿಟಿ ಸಂಬಂಧ ಇನ್ನಷ್ಟು ಚೆನ್ನಾಗುತ್ತೆ ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನೊಂದ್ ಕಡೆ H-1B ವೀಸಾ ವಿಚಾರದಲ್ಲೂ ಕೂಡ ಅಮೆರಿಕನರು ಟ್ರಂಪ್ಗೆ ಬಿಸಿ ಮುಟ್ಟಿಸೋಕೆ ಮುಂದಾಗಿದ್ದಾರೆ. ಹೊಸ H-1B ವೀಸಾಗೆ ಟ್ರಂಪ್ ವಿಧಿಸಿರೋ $1 ಲಕ್ಷ ಶುಲ್ಕವನ್ನ ಬ್ಲಾಕ್ ಮಾಡುವಂತೆ ಕೋರಿ ಅಮೆರಿಕದ ಒಟ್ಟು 20 ರಾಜ್ಯಗಳು ಮೊಕದ್ದಮೆ ಹೂಡಿವೆ. ಕ್ಯಾಲಿಫೋರ್ನಿಯಾ, ನ್ಯೂಜೆರ್ಸಿಗಳು ಇದರ ಮುಂದಾಳತ್ವ ವಹಿಸಿವೆ. ಏನು ಯುದ್ಧ ಮಾಡ್ತಿರೋ ಥೈಲ್ಯಾಂಡ್ ಮತ್ತು ಕಂಬೋಡಿಯಾ ನಾಯಕರೊಂದಿಗೆ ಪ್ರತ್ಯೇಕ ಮಾತುಕತೆ ನಡೆಸಿದ್ದೀವಿ. ಅವರಿಬ್ರು ಯುದ್ಧ ನಿಲ್ಲಿಸೋಕೆ ಒಪ್ಕೊಂಡಿದ್ದಾರೆ. ಎರಡು ಕಡೆಯವರು ಗಡಿಯಲ್ಲಿ ಶಸ್ತ್ರ ಕೆಳಗಿಳಿಸೋಕೆ ಕಮಿಟ್ ಆಗಿದ್ದಾರೆ ಅಂತ ಟ್ರಂಪ್ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅದಾಗಿ 1 ಗಂಟೆ ಕೂಡ ಕಳೆದಿಲ್ಲ, ಆ ರಾಷ್ಟ್ರಗಳ ಬಾರ್ಡರ್ ನಲ್ಲಿ ಮತ್ತೆ ಯುದ್ಧ ಶುರುವಾಗಿದೆ. ನಮ್ಮ ಗಡಿಯಲ್ಲಿ ಥೈಲ್ಯಾಂಡ್ ಸ್ಫೋಟಕಗಳನ್ನ ತಂದು ಸುರಿತಾ ಇದೆ ಅಂತ ಕಂಬೋಡಿಯಾ ಆರೋಪ ಮಾಡಿದೆ. 2 F-16 ಫೈಟರ್ ಜೆಟ್ಗಳ ಮೂಲಕ ಥೈಲ್ಯಾಂಡ್ ಸೇನೆ 7 ಸ್ಫೋಟಕ ಸಿಡಿಸಿದೆ. ಹಾಗೆ ಪುರ್ಸಾತ್ ಪ್ರಾಂತ್ಯದ ಥೋರ್ಡಾ ಪ್ರದೇಶದಲ್ಲಿರೋ 2 ಹೋಟೆಲ್ಗಳ ಮೇಲೆ ದಾಳಿಯಾಗಿದೆ. ಅವುಗಳಿಗೂ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಕಾಂಬೋಡಿಯಾ ಹೇಳಿದೆ. ಅತ್ತ ಗಡಿಯಲ್ಲಿ ಕಾಂಬೋಡಿಯಾ ತಾನು ಹೂತಾಕಿರೋ ನೆಲ ಸ್ಫೋಟಕಗಳನ್ನ ತೆಗಿಬೇಕು, ಹಾಗೆ ಗಡಿಯಿಂದ ಸೇನೆ ವಾಪಸ್ ಕರೆಸ್ಕೊಂಡ್ರೆ ಮಾತ್ರ ಈ ಕದನ ವಿರಾಮ ಸಾಧ್ಯ ಆಗುತ್ತೆ ಅಂತ ಥೈಲ್ಯಾಂಡ್ PM ಅನುತಿನ್ ಚಾರ್ನವಿರುಕುಲ್ ಟ್ರಂಪ್ಗೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅಮೆರಿಕದ ಕುಖ್ಯಾತ ಲೈಂಗಿಕ ಹಗರಣ ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ. ಅಮೆರಿಕ ಸಂಸತ್ನ ಹೌಸ್ ಓವರ್ಸೈಟ್ ಕಮಿಟಿಯ ಡೆಮೊಕ್ರೆಟಿಕ್ ಪಕ್ಷದ ಸಂಸದರು ಜೆಫ್ರಿ ಎಪ್ಸ್ಟೈನ್ ಎಸ್ಟೇಟ್ನಿಂದ 2ನೇ ಸೆಟ್ ಫೋಟೋಸ್ ಅನ್ನು ರಿಲೀಸ್ ಮಾಡಿದ್ದಾರೆ. ಈ ಹೊಸ ಫೋಟೋಸಲ್ಲಿ ಎಪ್ಸ್ಟೈನ್ ಜೊತೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೇರಿ ಪ್ರಸಿದ್ಧ ರಾಜಕೀಯ, ಬಿಸಿನೆಸ್ ಮತ್ತು ಇತರ ಪ್ರಭಾವಿ ವ್ಯಕ್ತಿಗಳಿರೋದು ಕಂಡುಬಂದಿದೆ. ಹಿಂದಿನಿಂದಲೂ ಟ್ರಂಪ್ರ ಮಿತ್ರರಾಗಿದ್ದ ಸ್ಟೀವ್ ಬ್ಯಾನನ್, ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್, ಮಾಜಿ ಟ್ರೆಜರಿ ಸೆಕ್ರೆಟರಿ ಲ್ಯಾರಿ ಸಮರ್ಸ್, ಮೈಕ್ರೋಸಾಫ್ಟ್ ಸಹ ಸಂಸ್ಥಾಪಕ ಬಿಲ್ ಗೇಟ್ಸ್ ಮತ್ತು ಫಿಲ್ಮ್ ಮೇಕರ್ ವೂಡಿ ಅಲೆನ್ ಕೂಡ ಇದ್ದಾರೆ. ಆದರೆ ಈ ಹೊಸ ಫೋಟೋಗಳಲ್ಲಿ ಯಾವುದೇ ರೀತಿಯ ಅಕ್ರಮ ಅಥವಾ ಅಸಭ್ಯ ಎನಿಸೋ ತರದ ಘಟನೆಗಳು ಕ್ಯಾಪ್ಚರ್ ಆಗಿಲ್ಲ. ಆದರೆ ಇದರಲ್ಲಿ ಕಂಡು ಬಂದಿರೋ ಟ್ರಂಪ್ ಹಲವು ಮಹಿಳೆಯರ ಪಕ್ಕದಲ್ಲಿ ನಿಂತಿದ್ದಾರೆ. ಆ ಮಹಿಳೆಯರ ಮುಖವನ್ನ ಬ್ಲರ್ ಮಾಡಲಾಗಿದೆ. ಓರ್ವ ಮಹಿಳೆಯೊಂದಿಗೆ ಮಾತನಾಡ್ತಿರೋ ಫೋಟೋ ಕೂಡ ಇದೆ. ಇದರಲ್ಲಿ ಎಪ್ಸ್ಟೈನ್ ಟ್ರಂಪ್ರ ಸಮೀಪನೇ ನಿಂತ್ಕೊಂಡಿದ್ದ. ಹೀಗೆ ರಿಲೀಸ್ ಮಾಡಿರೋ ಒಟ್ಟು 19 ಫೋಟೋಗಳಲ್ಲಿ ಟ್ರಂಪ್ 3 ಫೋಟೋಗಳಲ್ಲಿ ಕಾಣಿಸಿದ್ದಾರೆ. ಒಂದು ಫೋಟೋದಲ್ಲಿ ಟ್ರಂಪ್ರ ಕಾರ್ಟೂನ್ ಫೋಟೋ ಇರೋ ಕೆಂಪು ಪ್ಯಾಕೆಟ್ಗಳಿವೆ. ಅದರಲ್ಲಿ ಟ್ರಂಪ್ ಕಾಂಡೋಮ್ ಅಂತ ಲೇಬಲ್ ಹಾಕಿರೋದು ಕೂಡ ಕಾಣಿಸಿದೆ. ಇದಕ್ಕೀಗ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ರಿಲೀಸ್ ಮಾಡಲಾಗಿರೋ ಫೋಟೋಗಳನ್ನು ನಾನು ನೋಡಿಲ್ಲ. ಎಪ್ಸ್ಟೀನ್ ತುಂಬ ಜನರೊಂದಿಗೆ ಅನೇಕ ಫೋಟೋಗಳನ್ನು ತೆಗೆಸ್ಕೊಂಡಿದ್ದಾನೆ. ಎಪ್ಸ್ಟೀನ್ ಜೊತೆ ಫೋಟೋದಲ್ಲಿರೋದು ದೊಡ್ಡ ವಿಚಾರ ಅಲ್ಲ. ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಮಾಧ್ಯಮದವರ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಈ ಮೀಟಿಂಗ್ನಲ್ಲಿ ಇಷ್ಟೆಲ್ಲ ಜನ ಸೇರಿರೋ ಕಡೆ ಟ್ರಂಪ್ ತಮ್ಮದೇ ಹೆಸರು ಪ್ರಿಂಟ್ ಆಗಿರೋ ಈ ರಬ್ಬರ್ ಡೋಮ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ನಿಲ್ಲಿಸ್ಕೊಂಡಿದ್ದು ಯಾರ ಜೊತೆ, ಯಾವ ಯುದ್ಧಕ್ಕಾಗಿ, ಕಾದಾಟಕ್ಕಾಗಿ, ರಕ್ಷಣೆಗಾಗಿ ಅನ್ನೋದು ಗೊತ್ತಾಗಲಿಲ್ಲ. ಟ್ರಂಪ್ ಅದಕ್ಕೆ ಉತ್ತರವನ್ನು ಕೊಟ್ಟಿಲ್ಲ. ಏನೋ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತೆ ನರ್ಗಿಸ್ ಮೊಹಮ್ಮದಿ ಅವ್ರನ್ನ ಇರಾನ್ನ ಭದ್ರತಾ ಪಡೆಗಳು ಅರೆಸ್ಟ್ ಮಾಡಿವೆ. ಮಾನವ ಹಕ್ಕುಗಳ ಪರ ಹೋರಾಡ್ತಿದ್ದ ಮೃತ ವಕೀಲರ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕೆ ಬಂದಾಗ ಅವ್ರನ್ನ ಹೊತ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರೆ ಕೂಡಲೇ ಬಿಡುಗಡೆ ಮಾಡಿ ಅಂತ ನೊಬೆಲ್ ಕಮಿಟಿ ಇರಾನ್ಗೆ ಒತ್ತಾಯ ಮಾಡಿದೆ. ಇರಾನ್ನಲ್ಲಿ ಮಹಿಳೆಯರ ಮೇಲಿನ ದಬ್ಬಾಳಿಕೆ ಹಾಗೂ ಮಾನವ ಹಕ್ಕುಗಳ ಪರ ಹೋರಾಟ ಮಾಡಿದ್ದಕ್ಕೆ 2023ರಲ್ಲಿ ನರ್ಗಿಸ್ ನೊಬೆಲ್ ಪೀಸ್ ಅವಾರ್ಡನ್ನು ಪಡ್ಕೊಂಡಿದ್ರು. ಅವರ ಹೋರಾಟವನ್ನು ತಡೆಯೋಕೆ ಇರಾನ್ ಸರ್ಕಾರ ಹಿಂದೆ ಅನೇಕ ಬಾರಿ ಜೈಲಿಗೂ ಹಾಕಿತ್ತು. ಈಗ ಮತ್ತೆ ಹೇಳ್ಕೊಂಡು ಹೋಗಲಾಗಿದೆ. ಕ್ರಿಟಿಕಲ್ ಮಿನರಲ್ಸ್ ರಫ್ತಿನಲ್ಲಿ ಡಾಮಿನೆನ್ಸ್ ಹೊಂದಿರೋ ಚೈನಾಗೆ ಕೌಂಟರ್ ಕೊಡೋಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಕೂಟ ಕಟ್ಟೋಕೆ ಮುಂದಾಗಿದ್ದಾರೆ. ಆಸ್ಟ್ರೇಲಿಯಾ, ಇಸ್ರೇಲ್, ಜಪಾನ್, ಸಿಂಗಪೂರ್ ಮತ್ತು ದಕ್ಷಿಣ ಕೊರಿಯಾವನ್ನು ಕಟ್ಕೊಂಡು ಪ್ಯಾಕ್ಸ್ ಸಿಲಿಕಾ ಡಿಕ್ಲರೇಷನ್ ಅನ್ನು ಹೊಸ ಗುಂಪು ರಚಿಸೋಕೆ ಟ್ರಂಪ್ ಆಡಳಿತ ಪ್ಲಾನ್ ಮಾಡಿದೆ. ಕ್ರಿಟಿಕಲ್ ಮಿನರಲ್ಸ್ಗೆ ಚೀನಾ ಮೇಲಿನ ಡಿಪೆಂಡೆನ್ಸಿಯನ್ನು ಕಮ್ಮಿ ಮಾಡಿ ಒಟ್ಟಾಗಿ ಕೆಲಸ ಮಾಡೋಕೆ ಅದನ್ನು ಲಾಂಚ್ ಮಾಡಲಾಗುತ್ತೆ ಅಂತ ವರದಿಯಾಗಿದೆ. ಇನ್ನೊಂದು ಕಡೆ ಯುರೋಪಿಯನ್ ರಾಷ್ಟ್ರಗಳ ವಿರುದ್ಧ ಕೋರ್ 5 ಕೂಟ ಕಟ್ಟೋಕು ಅಮೆರಿಕ ರಹಸ್ಯವಾಗಿ ತಯಾರಿ ಮಾಡ್ತಿರೋ ವಿಚಾರ ಬರ್ತಾ ಇದೆ. ಈ ಬಗ್ಗೆ ವಿಶೇಷ ವರದಿಯಲ್ಲಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ ಅತಿ ಶೀಘ್ರದಲ್ಲಿ. ಏನು ಹಿಂದೂ ಮಹಾಸಾಗರದಲ್ಲೂ ಅಮೆರಿಕ ದೊಡ್ಡ ಆಪರೇಷನ್ ಮಾಡಿರೋದು ಬೆಳಕಿಗೆ ಬಂದಿದೆ. ಚೀನಾದಿಂದ ಇರಾನ್ಗೆ ಹೊರಟಿದ್ದ ಹಡಗಿನ ಮೇಲೆ ದಾಳಿ ಮಾಡಿ ಅಲ್ಲಿದ್ದ ಕೆಲ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಕಳೆದ ತಿಂಗಳು ಈ ದಾಳಿಯಾಗಿದ್ದು ಇರಾನ್ ಹಡಗಲಿಂದ ಮಿಲಿಟರಿಗೆ ಸಂಬಂಧಪಟ್ಟ ಆರ್ಟಿಕಲ್ಗಳನ್ನು ಸೀಸ್ ಮಾಡಲಾಗಿದೆ. ಈ ವಸ್ತುಗಳನ್ನು ಇದು ನಿಶ್ಚಿತವಾಗಿ ಎಂಥ ವಸ್ತು, ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋ ಮಾಹಿತಿ ಇಲ್ಲ. ಆದರೆ ಅಮೆರಿಕದ ಸ್ಪೆಷಲ್ ಆಪರೇಷನ್ಸ್ ಟೀಮ್ ಶ್ರೀಲಂಕಾ ಕರಾವಳಿ ತೀರದಿಂದ 100 ಮೈಲಿ ದೂರದಲ್ಲಿ ಈ ಕಾರ್ಯಾಚರಣೆ ಮಾಡಿದೆ. ಹಡಗಲ್ಲಿದ್ದ ರಹಸ್ಯ ದಾಖಲೆಗಳು ಮತ್ತು ವಸ್ತುಗಳನ್ನು ನಾಶ ಮಾಡಿ ಬಳಿಕ ಹಡಗು ಮುಂದಕ್ಕೆ ಹೋಗೋಕೆ ಅವಕಾಶ ಮಾಡಿಕೊಟ್ರು ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರ ಬಗ್ಗೆ ಚೀನಾ, ಅಮೆರಿಕ ಹಾಗೂ ಇರಾನ್ ಇದುವರೆಗೆ ಯಾವುದೇ ಕಾಮೆಂಟ್ ಮಾಡಿಲ್ಲ. ಇನ್ನು ನೇಪಾಳದಲ್ಲಿ ಜೆನ್ಜಿ ದಂಗೆ ಆಗಿತ್ತಲ್ಲ, ಎಲ್ಲ ಬೆಂಕಿ ಇಟ್ಟು ಎಲ್ಲ ಒಡೆದಾಕಿದ್ರಲ್ಲ ಜೆನ್ಜಿಗಳು, ಆಗ ಎಷ್ಟು ಡ್ಯಾಮೇಜ್ ಆಗಿತ್ತು ಅಂತ ಲೆಕ್ಕ ಕೊಟ್ಟಿದ್ದಾರೆ. ಈಗ 5,500 ಕೋಟಿ ರೂಪಾಯಿ ಅಷ್ಟು ಆಸ್ತಿ ಪಾಸ್ತಿ ನಾಶ ಆಗಿದೆ, 77 ಜನರ ಪ್ರಾಣ ಹೋಗಿದೆ ಅಂತ ಸುಶೀಲಾ ಕರ್ಕಿ ನೇತೃತ್ವದ ನೇಪಾಳದ ಈ ಮಧ್ಯಂತರ ಸರ್ಕಾರ ರಚನೆ ಮಾಡ್ಕೊಂಡಿದ್ದಾರೆ.
ಅವರು ರಚಿಸಿದ ಸಮಿತಿ ರಿಪೋರ್ಟ್ ಕೊಟ್ಟಿದೆ. ಇನ್ನು ಪಕ್ಕದ ಪಾಕಿಸ್ತಾನದಲ್ಲಿ ಸೂಪರ್ ಫ್ಲೂ ವೈರಸ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ. ಪಾಕ್ನ ಪಂಜಾಬ್ ರಾಜ್ಯದಲ್ಲಿ ಈ ಕಾಯಿಲೆ ಜೋರಾಗಿ ಏರಿಕೆಯಾಗ್ತಿದೆ. ಲಾಹೋರ್ ನಗರದ ಆಸ್ಪತ್ರೆಗಳಲ್ಲಿ ಈ ಕಾಯಿಲೆಯ ರೋಗಿಗಳು ಹೆಚ್ಚಾಗ್ತಿದ್ದಾರೆ. ಮನೆಯಲ್ಲಿರೋ ಮಕ್ಕಳು, ಹಿರಿಯ ನಾಗರಿಕರು ಎದೆನೋವು, ಜ್ವರ ಅಂತ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗ್ತಿದ್ದಾರೆ. ಈ ಜ್ವರ ನಿಮೋನಿಯಾ ಆಗಿ ಬದಲಾಯಿತು ಅಂದರೆ ಅವ್ರನ್ನ ವೆಂಟಿಲೇಟರ್ ಮೂಲಕ ಚಿಕಿತ್ಸೆ ಕೊಡಬೇಕಾಗುತ್ತೆ. ಆಮೇಲೆ ಅಷ್ಟು ಸೀರಿಯಸ್ ಇದು. ಚಳಿಗಾಲದಲ್ಲಿ ಈ ಕಾಯಿಲೆ ಜಾಸ್ತಿ ಆಗ್ತಿದೆ. ಹೀಗಾಗಿ ಇದರ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಪಾಕ್ ಹೆಲ್ತ್ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. UK ಸೇರಿದ ಹಾಗೆ ಹಲವು ಯುರೋಪಿಯನ್ ರಾಷ್ಟ್ರಗಳಲ್ಲಿ ಹಲವರು ಈ ಕಾಯಿಲೆಯಿಂದ ಆಲ್ರೆಡಿ ಬಳಲ್ತಾ ಇದ್ದಾರೆ. ಜ್ವರ, ಸುಸ್ತು, ಒಣಕೆಮ್ಮು, ಗಂಟಲು ನೋವು, ತಲೆನೋವು, ನಿದ್ರಾಹೀನತೆ ಇದರ ಪ್ರಮುಖ ಲಕ್ಷಣ. ಈ ಕಾಯಿಲೆಯ ಹೊಸ ವರ್ಷನ್ ಇನ್ಫ್ಲೂಯೆನ್ಸಾ AH3N2 ಅನ್ನೋದು ಎಲ್ಲೆಡೆ ವೇಗವಾಗಿ ಹರಡ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಎಚ್ಚರಿಕೆ ಕೊಟ್ಟಿದೆ. ಸದ್ಯ ಭಾರತದಲ್ಲಿ ಅಷ್ಟೊಂದು ಪರಿಣಾಮ ಕಾಣಿಸಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ವಿಡಿಯೋಗಳಿಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಸೇರ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.